ಅಲ್ಲಿ ಏನೋ ಬಂದೈತಿ ದೊಡ್ಡ ರೋಗ. ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ. ಕೆಲ್ಸಕ್ಕೆ ಹೋಗಕ್ಕೆ ಕಾಲೇ ಟೈಮ್ ಆಯಿತು, ಹೋಗ್ಬೇಕು ತಾನೆ. ಇನ್ನು ಮಲ್ಕೊಂಡಿದ್ದಾರೆ ಇವ್ರು. ರೀ ಎದ್ದೋಳ್ರಿ, ಟೈಮ್ ನೋಡು, ಅಲ್ಲಿ ಎಷ್ಟೊತ್ತಾಯ್ತು. ರೆಡಿ ಆಗಲ್ವಾ? ಇನ್ನೇನು ಇನ್ನೊಂದು 10 ನಿಮಿಷ, 1/4 ಗಂಟೆ ಐತೆ ಅಷ್ಟೇನೆ. ಬೇಗ ಎದ್ದೇಳ್ರಿ. ಎದ್ದು ಬೇಗ ಕೆಲ್ಸಕ್ಕೆ ರೆಡಿಯಾಗಿ ನೀವು ತಿಂಡಿ ತಿಂದು ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಎದ್ದಾಳ್ರಿ ಬೇಗನ. ಯಾಕೆ ಇನ್ನು ಮಲ್ಕೊಂಡಿದ್ದೀರಾ? ಯಾಕೋ ತುಂಬ ಚಳಿ ಜ್ವರ ಕಣೆ. ರಾತ್ರಿಯಿಂದರೂ ಜ್ವರ ಜ್ವರ ಜ್ವರ. ಎದ್ದೊಳಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ತುಂಬ ಚಳಿ ಆಗ್ತೈತೆ. ಅದಕ್ಕೆ ನಾನು ಇವತ್ತು ಕೆಲ್ಸಕ್ಕೆ ಹೋಗಲ್ಲ. ಅಯ್ಯೋ ತಗ, ನಿಮ್ಮ ಮನೆ ಬರೋ ಇಷ್ಟೇನೆ. 2 ದಿವಸ ಹೋಗ್ತೀರಾ, 3ನೇ ದಿನದಲ್ಲಿ ನಾಳೆನೆ ನನಗೆ ಹುಷಾರಿಲ್ಲ, ನನ್ನ ಕೈಲಿ ಆಗಲ್ಲ, ಕೆಲಸ ಸೆಟ್ ಆಗಲಿಲ್ಲ ಅಂತ ಹೇಳಿ ಯಾವುದಾದ್ರೂ ಒಂದು ನೆವ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ದಂಗೆ ಮನೇಲಿ ಸೇರ್ಕೊಂತೀರ. ನಿಮ್ದಿದೆ ಹಣೆ ಬರ. ನಿಮ್ದೆಂಥದ್ದಂತ ಗೊತ್ತು. ನಾನು ಹಂಗೆ ಅನ್ಕೊಂಡೆ. ಎಷ್ಟೊಂದು ಕೆಲ್ಸಕ್ಕೆ ಹೋಗಿದ್ದಾಯ್ತು, ಇದೆಷ್ಟು ದಿವಸ ಹೋಗಿ ಕೈ ಬಿಡ್ತಾರೋ ಅಂತ ಅನ್ಕೊಂಡೆ. ಅದು ಹಂಗೆ ಆಯ್ತು. 2 ದಿವಸಕ್ಕೇ ಈ ಕೆಲಸನೂ ಹೋಯ್ತಾ? ಅಲ್ಲ, ಈ ಚಳಿ ಜ್ವರ ತುಂಬ ಅಲ್ಲ, ಅದಕ್ಕೇ ನನಗೆ ಎದ್ದೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಹಿಂಗೆ ಚೆನ್ನಾಗಿಲ್ದಂಗೆ ಆಗಿ ಕೆಲ್ಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡೋದಕ್ಕಾಗುತ್ತಾ? ಅಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಇವತ್ತು ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟವ್ರೆ. ಅದಕ್ಕೇ ಯಾರ್ಯಾರೋ ಇಲ್ಲದೆಲ್ಲ ಚಾಡಿ ಹೇಳ್ತಾರೆ ಹೋಗಿ ಅಂತ ಹೇಳಿ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಕೆಲಸದ ಹತ್ರ. ಅಲ್ಲಿ ಹೋಗಿ ಇವಾಗ ಹೆಂಗೆ ನಾನು ಕೆಲಸ ಮಾಡ್ದಂಗೆ ಕೂತ್ಕೊಳ್ಳೋಕ್ಕಾಗುತ್ತೆ ಹೇಳು? ಇವಾಗ ನೀನು ಹುಷಾರಿಲ್ದವನು ಬರಬೇಡಪ್ಪ, ನಿನ್ನ ಮನೇಲಿ ಇರಬೇಕು ಅಂತ ಹೇಳ್ತಾರೆ ಕಣೆ. ಅದಕ್ಕೆ ಇವತ್ತು ಹೋಗಲ್ಲ, ರಜಾ ಮಾಡ್ತೀನಿ ಬಿಡು. ಎದ್ದಳೋ ಕಂಟಿ, ಹೋಗಲ್ವೇ ಕೆಲ್ಸಕ್ಕೆ? ಆಲೇ ಹೋಗಲ್ವಂತೆ. ಚಳಿ ಜ್ವರ ಬಂದವಂತ ಆಲೇ ಇವತ್ತು. ನಿಮ್ಮ ಮಗ ಎಲ್ಲೋದ್ರೂ ಕೆಲಸ ಮಾಡಲ್ಲ ಕಣತ್ತೆ. ಎಲ್ಲನಾತು ನಾವೇ ಕೆಲಸ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕೆಲಸ ಆಗುತ್ತೆ. ಏನೋ ಒಂದು ಕಡೆ ಉದ್ಧಾರ ಆಗ್ಬೋದು. ಸುಮ್ಮನೆ ಎಲ್ಲೂ ಕೆಲಸ ಮಾಡ್ದಂಗೆ ನನಗೆ ಆಗಲ್ಲ, ಚಳಿ ಜ್ವರ ಬಂತು, ಹುಷಾರಿಲ್ಲ, ಕೆಲಸ ಸೆಟ್ ಆಗಲಿಲ್ಲ, ಬರೀ ಹಿಂಗೇನೆ. ಯಾವುದಾದ್ರೂ ಒಂದು ನೆವ ಮಾಡ್ಕೊಂಡು ಕೆಲಸ ಬಿಡೋದಕ್ಕೆ. 2 ದಿವಸ ಹೋಗೋದು, 3ನೇ ದಿವಸದಾಗ ಇದೇ ಗೋಳು ಇವ್ರದಂತನು. ಬರೀ ಇದೇ ಆಯಿತು. ಇಂಥವನ್ನು ಕಟ್ಕೊಂಡು ನಾನು ಜೀವನ ಪೂರ್ತಿ ಸಾಯ್ಬೇಕು. ಇಂಥನ ಜೊತೆ ಇರೋದಕ್ಕೆ ನಾನು ಸುಮ್ಮನೆಲ್ಲ ಹೋಗಿ ನಾನೊಬ್ಬಳೇ ದುಡ್ಕೊಂಡು ತಿನ್ನೋದು ವಾಸಿ ಅನ್ನಂಗಾಗುತ್ತೆ. ಹೇಳ್ದೊಳ್ಳೆ ಸೆನಕಾತಮ್ಮ. ಅಲ್ಲ, ಅವ್ನ ಪಾಪ ಸೊಳ್ಳಿ ಜ್ವರ ಅಂತ ಹೇಳಿ ಮಾನಿಕ್ಕೊಂಡವನಿ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತ ಗಲಾಟೆ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ಅವನಿಗೆ ಪಾಪ ಸೊಳ್ಳಿ ಜ್ವರ. ನೀನು ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ಅಲ್ಲ, ನಿನಗೆ ಹೆಂಗೆ ತಿಳಿತೈತೆ ಅಂತ. ಪಾಪ ಅವನಿಗೆ ಸೆನಕ್ಕಿಲ್ದಾರೆ ಎಲ್ಲನ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗುತ್ತಾ ಅಲ್ಲಿ? ನೀನಂತ ಕಣಿ ಬಿಡು, ನಾಳೆಗೆ ಹೋಗ್ತಾ ನೀನು. ಗಾಳಿ ಬೇರೆ ಮಾಡ ಬೇರೆ ಮುಚ್ಕೊಂಡಾಯ್ತಲ್ಲ, ಅದಕ್ಕೆ ನನ್ನ ಬೈಕ್ನ ಬೇರೆನೇ ನೆನ್ಕೊಂಬಂದಲ್ಲ, ಅದಕ್ಕೆ ತಲೆ ನೆಂತು ಒಂಥರ ಶೀತ ಆದಂಗೆ ಆಗಿ ಚಳಿ ಜ್ವರ ಬಂದೈತಿ. ಬಿಡು, ಏನು ಅವನೆಲ್ಲನ ಎಲ್ಲನ ಹೋಗ್ತಾನೆ ಸುಮ್ಕಿರು. ನಿನ್ಗೆ ಯಾಕೆ ನೀನಂತೂ ಹೆಂಗೆ ಆಡ್ತಿ, ಹೆಂಗೆ ಯಾವಾಗಲೂ ಹುರ್ಕೊಂತಿತ್ತಿ ಅವನ ಮ್ಯಾಲೆ. ಅಲ್ಲ, ಈ ಕೆಲಸ ಅಂತಲೇ ಅಲ್ಲ, ಯಾ ಕೆಲಸನೂ ಮಾಡೋಕ್ಕಾಗಲ್ಲ. ಎಷ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿರೋದು. ಎಲ್ಲನ ಅಂತಾಗೆ ಸರಿಯಾಗಿ ಮಾಡಿದ್ರೆ ಸರಿ. ಏನಿಲ್ಲ, ಸುಮ್ಮನೆ ಇಂಥದ್ದೇ ಏನೋ ಇದೆಲ್ಲ ನೋಡೋಕ್ಕಾಗಲ್ಲ. ಓದೊಂದು ಹೋಗಿ ಹಸಿಕೆ ನೀನು. ಯಾವಾಗಲೂ ವಟ 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 ಅಂತಿರ್ತಾಳೆ ಕಣಮ್ಮ. ಗಂಡನಿಗೆ ಹುಷಾರಿಲ್ವಲ್ಲ, ಸ್ವಲ್ಪ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನಲ್ಲ, ಏನಿಲ್ಲ. ಎಷ್ಟು ನಾನು ಹುಷಾರಿಲ್ಲ ಅಂತ ಮಲಗಿದ್ರು ನೋಡಲ್ವಲ್ಲ ನೀನು. ನಿನಗೆ ಕೆಲ್ಸಕ್ಕೆ ಹೋಗಿ ದುಡ್ಡೇ ತಂದು ಕೊಡಬೇಕು. ದುಡ್ಡು ತಂದು ಕೊಡ್ತಾ ಇದ್ರೆ ಮಾತ್ರ ಇವಳಿಗೆ. ಗಂಡನಿಗೆ ಏನಾನ ಆಗಲಿ, ಒಟ್ಟಿನಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಇವಳಿಗೆ. ಅಯ್ಯೋ, ದಿನ ಇದೆ ಆದರೆ ಯಾರು ನೋಡಲ್ಲ. ಸುಮ್ಮ ಕುಕ್ಕ, ಎಂತರ್ಗೂ ಬೇಜಾರಾಗುತ್ತೆ. ಸುಮ್ಮನಿರು, ಅವಳ ಹಂಗೇನು. ಸುಮ್ಮನಿರಪ್ಪ. ಯಾಕೆ ಮಾತ್ರ ತಂದು ಕೊಡೋಣ ಪಾಪ, ಆಸ್ಪತ್ರೆಗೆ ನಾನು ಹೋಗ್ಬರೋಣ, ಎದ್ದಾಳಪ್ಪ. ಬಿಡಮ್ಮ, ಏನು ಬೇಡ, ಅದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮನಿಕೊಂಡ್ರೆ ಅದೆಲ್ಲ ಸರಿ ಹೋಗುತ್ತೆ ಬಿಡು. ಏನು ಆಸ್ಪತ್ರೆಗೇನು ಏನು ಬೇಡ, ಮಾತ್ರೆ ಅಲ್ಲೇ ನುಂಗಿದ್ದೀನಿ ನಾನು. ಮಗಳು ಇನ್ನು ಯಾಕೆ ಕಂಟಿ ಮಲಗಿದ್ದಾನೆ? ಟೈಮ್ ಆಗೈತೆ ಕಣೋ ಕೆಲ್ಸಕ್ಕೆ ಹೋಗೋ ಕಂಟಿ. ಯಾಕೆ ಇನ್ನೂ ಮಲಗಿದ್ಯಾ ನೀನು? ಅಲ್ಲೋಡು, ಅಲ್ಲೇ ಟೈಮ್ ಆಯಿತು, ನಾನು ಹೊರಟಿದ್ದಾನೆ ಅಂತ ಹೇಳಿ ನಾನೆಲ್ಲ ಅಲ್ಲೇ ಗಾಡಿಯೆಲ್ಲ ಹೊರಗಡೆ ನಿಲ್ಲಿಸ್ಬಿಟ್ಟು ಅಲ್ಲೇ ತಿಂಡಿ ತಿಂದು ರೆಡಿಯಾಗಿ ಬಂದಿದ್ದೀನಿ. ಇನ್ನೂ ಮಲಗಿದೆಯಲ್ಲ, ಯಾಕೋ? ತುಂಬ ಚಳಿ ಜ್ವರ ವರ್ಷ. ನೀನು ಹೋಗ್ಬಿಡು ಕೆಲಸಕ್ಕೆ. ನಾನು ನಿಚ್ಕಾಗಿ ನೀನು ಯಾಕೆ ರಜಾ ಮಾಡ್ತೀಯಾ? ನನಗೆ ಯಾಕೋ ತುಂಬ ಚಳಿ ಜ್ವರ. ಅದಕ್ಕೇ ಇವತ್ತು ನಾನು ಹೋಗೋದಿಲ್ಲ. ಬರೋದಿಲ್ಲ ನಾನು ಇವತ್ತು ಕೆಲಸಕ್ಕೆ. ಇವತ್ತೊಂದಿನ ರಜಾ ಮಾಡ್ತೀನಿ. ತುಂಬ ಚಳಿ ಜ್ವರ, ಸುಸ್ತಾಗ್ತೈತೆ ನನ್ನ ಕೈಲೇ. ಅದಕ್ಕೇ ಬರೋದಕ್ಕಾಗಲ್ಲ. ಮತ್ತೆ ಅಲ್ಲಿ ಇವಾಗ ಬೇರೆ ಸ್ಟ್ರಿಕ್ಟ್ ಮಾಡಿದ್ದಾರೆ. ವಿಜಿನ್ ಬೇರೆ ಹಂಗೆಲ್ಲ ನೆನ್ನೆ ಕೆಲಸದಿಂದ ತೆಗ್ದಿರೋದಕ್ಕೆ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಕೆಲಸ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಬರೋಕ್ಕೆ ಹೋಗಬೇಡಿ, ರಜಾ ಹಾಕ್ಕೊಂಡು ಮನೇಲಿರ್ರಿ ಅಂತ ಬೇರೆ ಹೇಳಿದ್ದಾರೆ. ಅದಕ್ಕೇ ನಾನು ಬರಲ್ಲ ಕಣಪ್ಪ, ನಾಳೆ ಬರ್ತೀನಿ ಬಿಡು. ಸರಿ ಆಯಿತು, ಹಾಸ್ಪಿಟ್ಲಿಗೆ ಹೋಗು, ನಾನು ಹೇಳ್ತೀನಿ. ಅಲ್ಲಿ ಮೇಡಮ್ಗೆ, ಮಾನ್ಯ ಮೇಡಮ್ಗೆ ನಾನು ಹೇಳ್ತೀನಿ, ಏನೋ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ನಾಳೆ ಬರ್ತಾನೆ ಅಂತ ಹೇಳ್ತೀನಿ. ನೀನು ಹೊರಟು ಬಿಡು ಇವಾಗ. ಸರಿ ಆಯಿತು, ಹೇಳ್ಬಿಡು ಹುಷಾರಿರಲಿಲ್ಲ, ತುಂಬ ಚಳಿ ಜ್ವರ ಅಂತ ಹೇಳು. ನಾಳೆಗೂ ಚೆನ್ನಾಗಾದ್ರೂ ಬರ್ತಾನೆ, ಇಲ್ಲಾಂದ್ರೆ ನಿನ್ನ 2 ದಿನ ಇರ್ತಾನೆ ಸಾಕು. ತಿಂಗಳಾಗೆ ನಮ್ಗೊಂದು 15 ದಿವಸ ಕೆಲಸ ಮಾಡಿರಿ.
ಜಾಸ್ತಿ ರಜಾ ಮಾಡಿದ್ರೆ ಮತ್ತೆ ಕೆಲ್ಸಕ್ಕೆ ಬರಬೇಡ್ರಿ ಅಂತಾರೆ. ಇವಾಗ ಬೇರೆ ಹಿಂಗಾಗಿರೋದಕ್ಕೂ ಅರಿತಾ ಬೇರೆ ಇರೋದಕ್ಕೂ ಅವಳು ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಅದಕ್ಕೋಸ್ಕರ ಎಲ್ಲ ಇಂಥ ಜನ ಇರೋದ್ರಿಂದನ ಸುಮ್ಮನೆ ಮುಂಚೆ ಒಂಥರ ನಾವು ಫಸ್ಟಿಗೆ ಹೋದಾಗ ಚೆನ್ನಾಗಿತ್ತಪ್ಪ ಸೂಪರ್ ಮಾರ್ಕೆಟು. ಈಗ ಈ ಇಂಥವ್ರೆಲ್ಲ ಬಂದು ಸೇರ್ಕೊಂತಿದ್ದಂಗೆ ಹಿಂಗೆಲ್ಲ ಆಗ್ತಾ ಇರೋದು. ಇಲ್ಲ ಇಲ್ಲ ಹೇಳ್ಬಿಡು ಅವ್ರಿಗೆ, ಬರ್ತೀನಿ. ನಾಳೆಯಿಂದ ಬಂದೇ ಬರ್ತೀನಿ. ಇವತ್ತು ಯಾಕೋ ಸ್ವಲ್ಪ ಚಳಿ ಜ್ವರ ಅಷ್ಟೇ. ಸರಿ, ಹಾಸ್ಪಿಟ್ಲಿಗೆ ಹೋಗಿ ಬಂದು ಇವತ್ತು ಬೇಗ ಹುಷಾರಾಗು. ಹಾಸ್ಪಿಟ್ಲಿಗೆ ಹೋಗ್ಬಾ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೇ ಚಳಿ ಜ್ವರ ಬಿಡೋದು ಮತ್ತೆ ಇಲ್ಲಾಂದರೆ ಜ್ವರ ಇವಾಗ ತುಂಬ ಜ್ವರ ಯಾಕೆ ಬಿಟ್ಕೋಬಾರ್ದು. ಹೋಗ್ಬಾ ಹಾಸ್ಪಿಟ್ಲಿಗೆ. ನಾನು ಬರ್ತೀನಾ? ಸರಿ ಆಯಿತು, ಒಳ್ಳೇದಾಗಲಿ, ಹೋಗ್ಬಾ. ನೀನು ನನ್ನ ಇಚ್ಕಾಗಿ ನೀನು ಯಾಕೆ ನೀನು ಕೆಲಸ ಇದು ಮಾಡ್ಕೊಳ್ತೀಯ? ಹೋಗು ನೀನು ಹೋಗು. ನಾನು ಹಾಸ್ಪಿಟ್ಲಿಗೇನು ಹೋಗಿದ್ರು ನಡೀತೈತೆ, ನನಗೇನು ಸ್ವಲ್ಪ ಹಿಂಗೇನೆ, ಏನಾಗಲ್ಲ, ಎಲ್ಲ ವಾಸಿ ಆಗುತ್ತೆ. ಸಾಯಂಕಾಲದಷ್ಟೊತ್ತಿಗೆ ವಾಸಿ ಆಗುತ್ತೆ. ಹೋಗು. ಸರಿ ಆಯ್ತು ಹೇಳು. ಎದ್ದಾಳಪ್ಪ, ಹೋಗೋಣ ಬರೋಣ. ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರಿ ಜಾರು ಬಿಡ್ತಾವೆ. ಎದ್ದ ಹೋಗಿ ಬರೋಣ. ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಬರೋಣ. ಬೇಡ ಬಿಡ ಮತ್ತೆ. ಯಾಕೆ ಸುಮ್ಮನೆ ಆತ, ಇನ್ನೇನಕ್ಕೆ ಹೋಗೋಣ, ಸುಮ್ಕಿರೋದೆಲ್ಲ ವಾಸಿ ಆಗುತ್ತೆ. ನೋಡು, ಹಾಸ್ಪಿಟ್ಲಿಗೂ ಹೋಗಲ್ಲ, ಏನಿಲ್ಲ. ಅದೆಂಥ ಜ್ವರ ನಿನಗೆ? ಅದೇ ನಿನ್ನ ಕಳ್ಳ ಜ್ವರನ ಏನು ಚಳಿ ಜ್ವರ ಅದು ಎಲ್ಲನ ಸುಮ್ಮನೆ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಂಗೆ ಕಳ್ಳ ಜ್ವರ ಬಂದೈತಿ. ಅಲ್ಲ, ಹಾಸ್ಪಿಟ್ಲಿಗೆ ಹೋಗೋಣಂದರೆ ಹೋಗಲ್ಲ ನಾನು. ಹಾಸ್ಪಿಟ್ಲಿಗೆ ಏನು ಬೇಡ, ವಾಸಿ ಆಗುತ್ತೆ. ಮತ್ತು ಅಷ್ಟೊಂದು ಚಳಿ ಜ್ವರ ಇರೋರು ಹಾಸ್ಪಿಟ್ಲಿಗೆ ಹೋಗ್ತಾರಪ್ಪ. ಹಿಂಗೆ ಯಾರು ಸುಮ್ಮನೆ ಓದ್ಕೊಂಡು ಮಲ್ಕೊಳ್ಳಲ್ಲ. ಅದೆಲ್ಲನ ಕಳ್ಗೊಂದು ಪಿಳ್ಳೆನೇವ ಅಂತಾರಲ್ಲ, ಆಗ ಹಂಗೆ ಬಂದಿರೋದವೆಲ್ಲನ. ಕಳ್ಗೊಂದು ಪಿಳ್ಳೆನೇವನೂ ಅಲ್ಲ, ಏನಿಲ್ಲ, ಸುಮ್ಮನಿರಿ. ಅವನಿಗೆ ಒಂದೊಂದು ತಡಿ ಹಂಗೆ ಆಗೋದು. ಒಂದೊಂದು ತಡಿ ತಲೆ ನೆನೆಕೊಂಡಾಗ ಸುಳಿ ಜ್ವರ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಲು ಕಾಯ್ತೈತಲ್ಲ, ಆವಾಗ ಆಮೇಲೆ ಸರಿ ಹೋಗ್ತೈತಿ. ಮಾತ್ರ ಬೇರೆ ನುಂಗೆ ಇದಾನಲ್ಲ, ಬಿಡು ವಾಸಿ ಆಗುತ್ತೆ ಅಂತ ಸುಮ್ಮನೆ ಆಗ್ತಾನೆ. ಕಾಳ್ಗೊಂದು ಪಿಳ್ಳೆನವ ಅಂತ ಬೇರೆ ಹೇಳ್ತೀಯ ನೀನು. ಸುಮ್ಮನಿರೇನೆ ಇನ್ನ ಏನು ಮಾತಾಡ್ತೀಯ? ಅಲ್ಲ, ಸೆನಕ್ಕಿಲ್ದನ್ ನನ್ನ ಗಂಡ ಮನಿಕೊಂಡವನಲ್ಲ, ಯಾತನ್ ಬಿಸಿನೀರು ಆತನ ಕಾಸು ಕೊಡೋಣ, ಮಾತ್ರ ನುಂಗಪ್ಪ, ಉಣ್ಣಪ್ಪ, ಎದ್ದು ಅಂತ ಹೇಳೋದ. ಏನಂಗೆ ಯಾವಾಗಲೂ ಹುರ್ಕೊಂತಿರ್ತಾಳೆ ಹಂಗೆ ಮಕ್ಕನ. ಯಾವಾಗಲೂ ಏನಾನ ಒಂದು ಮಾತಾಡ್ತಿರ್ತಾಳೆ, ಅಂತಿರ್ತಾಳೆ. ಒಂದು ಈಟನ ನಯನಾಜಕ್ಕ ಮಾತಾಡಿಸ್ಬೇಕು ನನ್ನ ಗಂಡನ್ನ ಅಂಬದು ಗೊತ್ತಿಲ್ಲ. ಒಂದು ಈಟ್ ನಯನಾಜಕ್ಕೆ ಗೊತ್ತಿಲ್ಲ. ಯಾವಾಗಲೂ ಡುಬು ಅಂತಿರುತ್ತೆ ಮಕ್ಕ. ನಾನು ನಯನಾಜಕ್ಕಾಗಿ ಮಾತಾಡಿದ್ರೆ ಇನ್ನು ನನ್ನ ಗಂಡನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಈಗಲೇ ನಾನು ಸಿಟ್ಟಾದ್ರೂ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಮೇಲೆ ಜಗಳ ಮಾಡಕ್ಕೆ ಬರ್ತಾನೆ. ನಾನು ಹೆಂಗೆ ಚೆನ್ನಾಗಿರ್ಬೇಕು ಅಂದ್ರೂ ಚೆನ್ನಾಗಿರೋ ಅಂತಾನಲ್ಲ. ಒಂದೇ ಒಂಥರ ನನ್ನ ಗಂಡೊಂದೇ. ಹೋಗಿ ನಾನು ಯಾರನ್ನ ಆಗಿ ಹೆಂಗೆ ನಿಮ್ಮದೇ ಇರ್ತಿದ್ದೆ. ನಿನ್ನ ಮಗಗೆ ಮದುವೆ ಮಾಡ್ಕೊಂಡು ನೀನು ನನ್ನ ಜೀವನನೆಲ್ಲ ಹಾಳು ಮಾಡಿದೆ ಅತ್ತ. ಹೆಂಗೋ ಇರ್ತಿದ್ದೆ ನಾನೆಲ್ಲನೂ ಸುಖವಾಗಿ. ನಮ್ಮ ಅಪ್ಪ ಇಲ್ಲೆಲ್ಲ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಾರತ್ತ. ನೀನು ನನ್ನ ಮಗ್ಗೆ ಕೊಡ್ರಿ ಅಂತ ಹೇಳಿ ಮದುವೆ ಮಾಡ್ಕೊಂಬಂದು ಬಿಡು. ನಿನ್ಗೆ ಏನೇನು ಹೇಳೋದಲ್ಲ. ನನ್ನ ಮೇಲೂ ಹಂಗೆ ಸಿಟ್ಟಾಗ್ತೀಯ, ಅವ್ನ ಮೇಲೂ ಹಂಗೆ ಸಿಟ್ಟಾಗ್ತೀಯ, ಎಲ್ಲರ ಮೇಲೆ ಸಿಟ್ಟಾಗ್ತೀಯ. ನಿನ್ಗೇನು ಹೇಳೋದಲ್ಲ. ಹೋಗ್ತಾಯಿ, ಹೋಗು, ನಿನ್ನ ಕೆಲಸ ಏನು ಮಾಡ್ಕೊ ಹೋಗು. ಮತ್ತು ಹೋಗ್ಬೇಕಂತ ಇದ್ದ ಆಸ್ಪತ್ರೆಗೆ ಸುಮ್ಮನೆ ಮನಿಕಬಾರ್ದು. ಅವ್ರು ನೋಡಿ ನಮಗೆ ಸೆನಕ್ಕಿದ್ದಾರ್ಗು ಕಾಯಿಲೆ ಗೊತ್ಕೊಂಡು ಮನಿಕೊಂಡ್ರೆ ನಮಗೂ ಕಾಯಿಲೆ ಬರುತ್ತೆ. ಸುಮ್ಮನೆ ಹೋಗ್ಬೇಕಂತಾರು. ಕಾಯಿಲೆ ಆದರೂ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೋಗ್ತಾರಮ್ಮ. ಹೋಗಲ್ಲ ಏನಿ. ಹಂಗೆ ಯಾವಾಗ್ಲೂ ಏನಾನ ಒಂದು ಯಾವ ಮಾಡ್ಕೊಂಡು ಬರೀ ಮನೆಯಾಗಿರೋಕ್ಕೆ ನೋಡ್ತಾರೆ. ಆರಾಮಾಗಿ ಉಂಟ್ಕೊಂಡು ಮನಿಕೊಂಡು ಫೋನ್ಗಿನ್ ನೋಡ್ಕೊಂಡು ಇರೋದಷ್ಟೇನೆ. ಗೊತ್ತಿರೋದು. ನಾನಂತೂ ನಾನಾಗತ್ತಿದ್ದೀನಿ. ಇನ್ನೊಬ್ಳು ಯಾವಳನ ಆಗಿದ್ರೆ ಬಿಟ್ಟು ಓಡೋಗಳು ಇಷ್ಟೊತ್ತಿ. ಈ ಮನೇನೂ ಬೇಡ, ಈ ಸವಸಾನು ಬೇಡ ಅಂತೇಳಿ. ಅಮ್ಮ ಮುಂದೊಂಥರ ನಿಂದೊಂಥರ ಅವನದೊಂಥರ ಎಲ್ಲಾರ ತಗೋ ಪೇಸಾಡೋಕ್ಕಾಗಲ್ಲ. ಅವ್ರು ಹೆಂಗಾತ ನಿಮ್ದೆ ಇದಾರತ್ತ. ಅವರಿಬ್ರು ಗಂಡ ಹೆಂಡ್ತಿ ಹೋಗಿ ಇವಾಗ ನಂಬಕ್ಕೂ ಆಗಲ್ಲ, ಅನ್ಬೋಸಕ್ಕಾಗಲ್ಲ ಅಮ್ಮಂಗೆ ಆಗೈತೆ ನನಗೆ. ಇವಳು ಯಾಕಂಗೆ ಆಡ್ತಾಳೆ? ಇವಳಿಗೆ ದುಡ್ಡು ಬೇಕು ಪಾಪ. ದುಡ್ಡಿದ್ರೆ ಸುಮ್ಕಿರ್ತಾಳೆ. ಮೊನ್ನೆ ರೀತಾರ ಮನೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಅತ್ತೆ ಅಂದ್ಕೊಂಡು ಸೇನಕ್ಕಿದ್ಲಪ್ಪ ಒಂದೆರಡು ದಿನ. ಇವಾಗ ಆಲಿನಿ ಹೆಂಗೆ ಸಿಟ್ಟಾಗ್ತಾಳೆ. ಇವಳಿಗೆ ದುಡ್ಡು ಬರ್ಬೇಕು ಪಾಪ. ಕಣಮ್ಮ, ಅವಳು ದುಡ್ಡು ಅಂತಾಳೆ. ಅವಳಿಗೆ ಯಾವಾಗ್ಲೂ ದುಡ್ಡು ಬೇಕು. ದುಡ್ಡಿದ್ರೆ ನಾನು ಚೆನ್ನಾಗಿ ಗೆಲುವಾಗಿರ್ತೀನಿ ಅಂತಾಳೆ. ಅದಕ್ಕೆ ಮತ್ತೆ ರೀತಾರ ಮನೆಗೆ ನಿಧಿ ಹುಡುಕ್ತಿದ್ಲು. ಅವಳಿಗೆ ಸ್ವಲ್ಪ ದುಡ್ಡಿನ ಮೇಲೆ ಭಾಳ ಆಸೆ. ಅದಕ್ಕೇನೆ ಎಷ್ಟಾನ ಅಷ್ಟೊಂದು ಆಸೆ ಇಟ್ಕೊಂಬಕ್ಕೆ ಹೋಗ್ಬಾರ್ದು. ಅವಳಿಗೇನು ಮೇಯ್ನ್ ದುಡ್ಡು ಬೇಕು. ಏನು ಕನಾಗಲಿ ದುಡ್ಡು. ಪ್ರತಿಯೊಂದಕ್ಕೂ ಅವಳಿಗೆ ದುಡ್ಡು ಬೇಕು ಅಷ್ಟೇ. ಒಟ್ಟಿನಲ್ಲಿ ನನಗೆ ಏನನ್ನಾಗ್ಲಿಲ್ಲ, ನನ್ನ ಗಂಡ ದುಡ್ಡು ತಂದ್ಕೊಡ್ಬೇಕು, ನಾನು ಇಕ್ಕೋಬೇಕು. ದುಡ್ಡು ಐತೆ ಅವಳ್ತಾಗೆ ಅನ್ನೋ ಥರ ಇದ್ದರೆ ಸಮಾಧಾನದಾಗ ಇರ್ತಾಳೆ. ಇಲ್ಲ ಅಂದರೆ ಹಿಂಗೆ ಆಡೋದವಳು. ಬಿಡತ್ತ ಹೋಗ್ಲಿ. ಸುಮ್ಮನೆ ಓದ್ಕೊಂಡು ಮನಿಕೆ ಒಂದಿಟ್ಟು ವೀಕ್ಸ್ ತಿಕ್ಕೆ ತಲೆಗೆ ನೆನ್ನೆ ತಲೆ ಹಚ್ಚಿ ಒಂದಿಟ್ಟು ಈ ವೀಕ್ಸ್ ಎಲ್ಲ ಪಟ್ಟೆ ಸೀರ್ಕು ಅಣಿಗೂ ಎಲ್ಲ ತಿಕ್ಕೊಂಡು ಓದ್ಕೊಂಡು ಮನಿಕೆಳಪ್ಪ. ಚೆನ್ನಾಗಿ ನೀರು ಕಿತ್ಕೊಂಡ್ರೆ ಗೊಜ್ಜಳ ನೀರು ಕಿತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಕಣಮ್ಮ, ಆಯಿತು ಹೋಗು. ನನ್ನ ಮಗನಿಗೆ ಚಳಿ ಜ್ವರ ಬಂದೈತಿ. ಏನು ಮಾಡೋಣ?
ಪಾಪ ಏನಾನ ಒಂದು ದುಡಿತೀನಿ ಅಂತ ಹೋಗ್ತಾನೆ, ಏನಾದರೂ ಒಂದು ಆಗ್ತಿರುತ್ತೆ ಪಾಪ ಅವನಿಗೆ. ಏನು ಮಾಡೋದು, ಇವಳು ಸಿಟ್ಟಾಗ್ತಾಳೆ. ಪಾಪ ಅವನಿಗೆ ಕಾಯಿಲೆ ಆಗಿರೋರಿಗೆ ಗೊತ್ತು ಅದು ಕಷ್ಟ ಏನು ಅಂತ ಹೇಳಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.